ಸುವರ್ಣ. ಮಿಲನ 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 ಮಿಲನ. ನಿಮ್ಮಿಬ್ರನ್ನ ಹೀಗೆ ನೋಡೋದಕ್ಕೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? 2 ಕಣ್ ಸಾಲದು. ಏನು ಮಾವ ಇಷ್ಟು ಲೇಟಾಗಿ ಬಂದಿರಲ್ಲ ಮಾವ? ಅಪ್ಪ ನಿನ್ನ ಭಯಕ್ಕೆ ಒಂದ್ ಬಾಯಿ ಸಾಕಾಗಲ್ಲಪ್ಪ. ಇಷ್ಟು ದಿನ ಎಲ್ಲಿ ಹೋಗಿದ್ದೆ, ಲೈಫಲ್ಲಿ ಏನೇನೆಲ್ಲ ಆಯ್ತು ಗೊತ್ತಾ? ಪುಟ್ಟಿ, ನಾನು ಎಲ್ಲೇ ಇದ್ರು ನನ್ನ ಮನಸ್ಸು ಸದಾ ನಿಮ್ಗಳ ಜೊತೆನೇ ಇರುತ್ತೆ. ಈಗೇನಿನ್ ನನ್ ಬೈಬೇಕು ಅಷ್ಟೇನೆ ಬೈ, ಆದ್ರೆ ಈಗಲ್ಲ, ಆಮೇಲೆ. ಈಗ ಸದ್ಯಕ್ಕೆ ನಿಮ್ಮಿಬ್ರಿಗೂ ಶುಭಾಶಯಗಳು. ಥ್ಯಾಂಕ್ ಯು ಮಾವ. ಸದಾ ಕಾಲ ಹೀಗೆ ನಗ್ನಗ್ತಾ ಇರಿ. ಮಾವ ಆಶೀರ್ವಾದ ಮಾಡಿ. ಗಾಡ್ ಬ್ಲೆಸ್. ಪುಟಿ ಬೇಡಮ್ಮ, ನೀನು ಆ ಸಾಹಸ ಮಾಡಬೇಡ. ಚೆನ್ನಾಗಿರಮ್ಮ. ಬಂದ ನೋಡು ನಿನ್ ಮಾವ, ಕ್ರೇಜಿ ಸ್ಟಾರ್ ಬರಯ್ಯ. ಹ್ಯಾಪಿ ಆನಿವರ್ಸರಿ ಅಂಜನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮಾವ. ಥ್ಯಾಂಕ್ ಯು ಅಂಕಲ್. 5 ವರ್ಷ ಹೇಗ್ ಹೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಮುಂದಿನ ವರ್ಷ ಇದೇ ಸಮಯದಲ್ಲಿ ನಿಮ್ ಕೈಲಿ ಒಂದು ಕೂಸಿರತ್ತಲ್ಲ, ಆ ದಿನನೂ ಆದಷ್ಟು ಬೇಗ ಬರುತ್ತೆ, ನೋಡ್ತಾ ಇರಿ. ಕಂಗ್ರಾಟ್ಸ್ ಅಂಜನ್, ಕಂಗ್ರಾಟ್ಸ್ ಚಿಂತನ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಅರ್ಜುನ್. ಥ್ಯಾಂಕ್ ಯು ಅತ್ತಿಗೆ. ಥ್ಯಾಂಕ್ ಯು. ಕಂಗ್ರಾಟ್ಸ್ ಚಿಕ್ಕ ಚಿಕ್ಕಿ. ಥ್ಯಾಂಕ್ ಯು ಪುಟ್ಟ. ಥ್ಯಾಂಕ್ ಯು. ಈ ದಿನ ನಮ್ಗೆ ಎಷ್ಟು ಸ್ಪೆಷಲ್ ಅಂತ ಬರೀ ಬಾಯಿ ಮಾತಲ್ಲಿ ಹೇಳಕ್ಕಾಗಲ್ಲ. ನಿಮ್ಮ ಮದುವೆ ದಿನನೇ ನಾವು ಬೇರೆ ಆದ್ವಿ. ಈಗ ಮತ್ತೆ ನಿಮ್ಮ 5th ಆನಿವರ್ಸರಿ ದಿನ ನಾವು ಜೊತೆಯಾಗಿ ವಿಶ್ ಮಾಡ್ತಾ ಇದ್ದೀವಿ. ಸೊ ಈ ದಿನ ನಾವು ಖಂಡಿತ ಮರೆಯೋಕ್ಕಾಗಲ್ಲ, ಗೊತ್ತಾ? ಹಾಗಾದ್ರೆ ಈ ದಿನ ನಮಗೆ ಮಾತ್ರ ಅಲ್ಲ, ನಿಮ್ಮಿಬ್ಬರಿಗೂ ತುಂಬಾನೇ ಸ್ಪೆಷಲ್ ಅಂತ ಆಯ್ತು. ಸೊ ನಮ್ಮ ಕಡೆಯಿಂದ ನಿಮ್ಮಿಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನನ್ಗೆ ನಿನ್ಗ ಈ ಜೋಡಿನ ಒಂದು ಮಾಡದಂತ ಬ್ರೋಕರೇ ನೀನು. ನಿನ್ನೇನು ಮರೆಯೋಕ್ಕಾಗತ್ತಾ? ನಿನಗೂ ಕಂಗ್ರ್ಯಾಟ್ಸ್. ಅಂತೂ ನನ್ನ ಕೆಲಸ ಕಿತ್ಕೊಂಡ್ಬಿಟ್ಟಲ್ಲ ನೀನು. ಏನು ಏನು ಇಲ್ಲ ಪುಟ್ಟ, ನೀನ್ ಚಿಕ್ಕನ್ ಮಾತು ಕೇಳ್ತಾ ಕೂತ್ರೆ ಅಷ್ಟೇ. ನೀನ್ ತುಂಬಾ ಮುದ್ದಾಗಿ ಗೊಂಬೆ ತರ ಕಾಣಿಸ್ತಿದ್ಯಾ. ಹೋಗ್ ಕೂತ್ಕೋ. ನೋ ನೋ ನೋ, ಈ ಕುತ್ಕೊಳ್ಳೋ ಸಮಯನಾ? ವಿ ಆರ್ ಗಾಟ್ ಸರ್ಪ್ರೈಸ್ ಫಾರ್ ಯು ಬೋತ್. ಸರ್ಪ್ರೈಸಾ? ಡ್ಯಾಡ್, ಎಲ್ರು ಬಂದ್ಬಿಡ್ಲಿ ಅಲ್ವಾ? ನಾನು ಅರ್ಜೆಂಟ್ ಮಾಡ್ತಾ ಇದ್ದೀನಾ? ಒಳ್ಳೆ ಅರ್ಥಂಗಿಂದ ಚಿಕ್ಕ ಮಗು ತರ ಆಡ್ತಾ ಇದ್ದೀರಾ. ಹ್ಯಾವ್ ಪೇಷನ್ಸ್ ಡ್ಯಾಡ್. ಹಾಯ್ ಎವ್ರಿಬಡಿ. ಹಾಯ್. ಕಂಗ್ರಾಟ್ಸ್ ಅಂಜನ್, ಕಂಗ್ರಾಟ್ಸ್. ಐ ಆಮ್ ಹ್ಯಾಪಿ ಫಾರ್ ಯು ಬೋತ್. ನೀವು ಯಾವಾಗಲೂ ಹೀಗೆ ನಗ್ನಗ್ತಾ ಜೊತೆಗಿರಿ. ಕಂಗ್ರಾಟ್ಸ್ ಬ್ರದರ್. ಥ್ಯಾಂಕ್ ಯು. ಕಂಗ್ರಾಟ್ಸ್ ಸಿಸ್ಟರ್. ಥ್ಯಾಂಕ್ ಯು. ಅಪ್ಪ, ಅವಳು ಸಿಸ್ಟರ್ ಆದ್ರೆ ನಾನು ಬಾವ ಆಗ್ತೀನಿ, ನಾನು ಬ್ರದರ್ ಆದ್ರೆ ಅವಳು ಅತ್ತಿಗೆ ಆಗ್ತಾಳೆ. 2ರಲ್ಲಿ 1 ಹೇಳಪ್ಪ. ಅನ್ಯಾಯವಾಗಿ ನಮ್ಮಿಬ್ರು ಅಣ್ಣ ತಂಗಿ ಮಾಡ್ಬಿಡ್ತಿಲ್ವೋ? ನೀವಾದ್ರೂ ಹೇಳಿ ಬ್ರದರ್, ನನ್ಗಂತೂ ಇವ್ನು ಹೇಳಿ ಹೇಳಿ ಸಾಕಾಗೋಗಿದೆ. ಸಮರ್ಥ ಪ್ರಾರ್ಥನವ್ರನ್ನ ಸಲೀಸಾಗಿ ಅಕ್ಕ ಬಾಬಾ ಅಂತ ಕರಿತಾನೆ. ಲೋಕದಲ್ಲಿರೋರೆಲ್ಲ ಇವನ್ಗೆ ಬ್ರದರ್ಸು ಸಿಸ್ಟರ್ಸೆ. ಅಯ್ಯೋ ಹೋಗ್ಲಿ ಬಿಡಿ, ಸದ್ಯ ಈಗಲೂ ಇಂಥವ್ರು ಇದಾರಲ್ಲ ಅಂತ ಖುಷಿ ಪಡೋಣ. ಕೂತ್ಕೊಳ್ಳಿ. ಡಿಯರ್ ಫ್ರೆಂಡ್ಸ್, ಇವತ್ತು ನಮಗೆ ಬಹಳ ಬಹಳ ಸಂತೋಷದ ದಿನ. ಈ ಸಂತೋಷನ ಹೆಚ್ಚು ಮಾಡೋದಕ್ಕೆ ನಾವೇನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಸಂತೋಷ ಜಾಸ್ತಿ ಆಗೋದಕ್ಕೆ ನಾವೇನು ಮಾಡಲೇಬೇಕಾಗಿಲ್ಲ. ಕ್ಷಣ ಕ್ಷಣಕ್ಕೂ ಅದು ಜಾಸ್ತಿ ಆಗ್ತಾನೆ ಇದೆ. ಈ ಸಂತೋಷನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಾವೊಂದು ಸರ್ಪ್ರೈಸ್ ತಗೊಂಡ್ಬಂದಿದ್ದೀವಿ. ಆರ್ ಯು ರೆಡಿ ಫಾರ್ ದ ಸರ್ಪ್ರೈಸ್? ಎಸ್, ಪ್ಲೀಸ್ ಕಮ್. ಮಾಡುವಂತ ತುಟ್ಟಿ ಯಾರೋ, ಮುದ್ದು ಮುದ್ದು ಮಾತು ಆಡು ಯಾರೋ, ಹತ್ತು ಮೀರಿ ಬಂದ ಬಳ್ಳಿ ಯಾರೋ, ಸವಿ ಸಮಯ ಸರ ಸಮಯ, ಹೊಸ ವಿಷಯ ತಿಳಿಸುವಯ, ಎದೆಯೊಳಗೆ ಕುಚ್ ಹೋ ಗಯಾ, ಹೋ ಗಯ ಅಮ್ಮಯ್ಯ
ಮಾರನ ಜಾತ್ರೆ ದಿವಸ ಕೋಣ ಕಡಿಯೋ ಟೈಮಿನಲ್ಲಿ ಬೆಂಡು ಭತ್ತ ಸೇಲಾಗೋಯ್ತು, ರಾತ್ರಿ ಹೊತ್ತು ಲೇಟ್ ಆಗೋಯ್ತು. ಬೀದಿ ದೀಪ ಆಫ್ ಆಗೋಯ್ತು, ಮಾರಮ್ಮಂಗೂ ಬೋರಾಗೋಯ್ತು. ನೋಡುವಕ್ಕೂ ನೋಡಿ ಒಬ್ಳು ತಾಯಿ ಮಗುವ ಹೆತ್ತೆ ಬಿಟ್ಲು. ಹುಟ್ಟಿಗೊಂದು ರೀಸನ್ ಇಲ್ಲ, ಇರೋದಿಕ್ಕೂ ಸೀಸನ್ ಇಲ್ಲ. ಹೆಸರು ಬಿದ್ರಲ್ಲಿ ಏನೈತ್ರಪ್ಪ ಹಂಗೆ ಸ್ವಲ್ಪ ಗುಪ್ಪೇಕಪ್ಪ. ಜಾಕಿ 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 ರಾಮ ಚಟ್ಟಿ ಕೊಡಗು ಜಾಕಿ 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 ಜಾಕಿ. ಕುಚ್ಚುಕು 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 ಮೀನು ಚಡ್ಡಿ ದೋಸ್ತಿ ಕಾಣ ಕುಚ್ಚುಕು, ಜೀವಕ್ಕಿನ್ನ ದಾಸ್ತಿ ಕಾಣ ಕುಚ್ಚುಕು. ಓ ಗೆಳೆಯ ಜೀವದ ಗೆಳೆಯ ನಿಂಗೆ ಶಾನೆ ಕ್ವಾಪ ಕಣೋ, ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಕುಚ್ಚುಕು 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 ಓಯ್ ಕುಚ್ಚುಕು 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 ನಾನು ಚಡ್ಡಿ ದೋಸ್ತಿ ಕಾಣ ಕುಚ್ಚುಕು, ದೋಸ್ತಿ ಮ್ಯಾಲೆ ಕ್ವಾಪ ಬೇಡ ಕುಚ್ಚುಕು. ಓ ಗೆಳೆಯ ಜೀವದ ಗೆಳೆಯ ನಿಂದು ತಾಯಿ ಪ್ರೀತಿ ಕಣೋ, ಪ್ರೀತಿಗೂ ಒಂದು ಕೈ ದೋಸ್ತಿ ಜಾಸ್ತಿ ಕಣೋ. ನನ್ನ ಮಗ ಸೊಸೆ ಮತ್ತೆ ಸೇರಿರೋ ನೆನೆಸ್ಕೊಂಡ್ರೆ ಎಷ್ಟು ಡಾನ್ಸ್ ಮಾಡಿದ್ರು ಕಮ್ಮಿ ಅಂತ ಅನ್ಸುತ್ತೆ. ಎನಿವೇ ಮತ್ತೆ ನಾವೇ ಕುಣಿದು ನಿಮ್ಮನ್ನು ಬೋರಾಡಿಸಲ್ಲ. ನಿಮ್ಮ ಮನಸ್ಸನ್ನು ತಣಿಸೋದಕ್ಕೆ ನನ್ನ ಮಗ ಸೊಸೆನೆ ಬರ್ತಾರೆ. ಸಮರ್ಥ್ ಅಂಡ್ ಪ್ರಾರ್ಥನಾ. ಸಮರ್ಥ್ ಪ್ರಾರ್ಥನಾ ಪ್ಲೀಸ್.
ಯಾವುದೋ ಇಂಟರ್ನ್ಯಾಷನಲ್ ಕಾಲ್ ಅಂತ ಅನಿಸುತ್ತೆ. ಇಂಪಾರ್ಟೆಂಟ್ ಕಾಲ್ ಇರಬೇಕು, ನೀನೇ ಅಟೆಂಡ್ ಮಾಡುವ. ಅಂಜನ್, ಅತ್ತೆ ಮಾವ. ಅತ್ತೆ ಮಾವ ಬನ್ನಿ ಕೂತ್ಕೊಳ್ಳಿ ಅತ್ತೆ. ಅಮ್ಮ ಬನ್ನಿಮ್ಮ. ಸರಿ ಕೂತ್ಕೊಳ್ಳಿ ಮಾವ. ಸರಿಮ್ಮ. ಕೂತ್ಕೊಳ್ಳಿ. ಹೇಗಿದ್ದೀರಾ? ಚೆನ್ನಾಗಿದೀವಮ್ಮ. ಪ್ರಾರ್ಥನಾ ಅವ್ರ ಮಾವ ಇಲ್ಲೇ ಎಲ್ಲೋ ಹೋಗಿದ್ದಾರೆ, ನಾನು ಕರ್ಕೊಂಬಂದ್ಬಿಡ್ತೀನಿ. ಅಯ್ಯೋ ಇರ್ಲಿ ಬಿಡಮ್ಮ, ನಿಧಾನಕ್ಕೆ ಬರಲಿ. ಪರವಾಗಿಲ್ಲ ಮಾವ, ನಾನು ಹೋಗಿ ಕರ್ಕೊಂಬರ್ತೀನಿ. ಸರಿಮ್ಮ. ಅಪ್ಪ ತುಂಬಾ ಖುಷಿ ಆಯ್ತಪ್ಪ ನೀವು ಬಂದಿದ್ದು. ನನಗೂ ಅಷ್ಟೇ ಕಣ. ಬನ್ನಿ. ಇದೇನು ಸ್ಪೆಷಲ್ ಜ್ಯೂಸ್ ಅಪ್ಪ ನಿಮ್ಗೋಸ್ಕರ, ಅಲ್ಲಿಂದ ಬಂದಿರಲ್ಲ. ಅಮ್ಮ ಕುಡಿತಾ ಇರಿ. ಅಪ್ಪ ತಗೊಳ್ಳಿ, ನಾನು ಆಮೇಲೆ ಸಿಗ್ತೀನಪ್ಪ. ಸರಿಪ್ಪ, ಸರಿ. ನೋಡು ಅಮ್ಮ. ಮಿಲನ 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 ಮಿಲನ. ಅದ್ಯಾರೋ ರಿಚರ್ಡ್ ಫ್ರಮ್ ಬರ್ಲಿನ್, ಜರ್ಮನಿಯಿಂದ. ಅವ್ರ ಕಂಪ್ನಿನೂ ನಮ್ಮ ಕಂಪ್ನಿನೂ ಯಾವುದೋ ದೊಡ್ಡ ಪ್ರಾಜೆಕ್ಟ್ನ ಟೈಅಪ್ ಮಾಡ್ಕೊಂಡಿದ್ದಾರಂತೆ. ಪ್ರಾಜೆಕ್ಟ್ ಮೇಜರ್ ವರ್ಕ್ ಎಲ್ಲ ಜರ್ಮನಿಲೇ ನಡೆಯುತ್ತೆ. ಸಮರ್ಥನ್ ಕಳ್ಸೋಕ್ಕಾಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಅಯ್ಯೋ, ಏನು ನೀನು ಹೇಳ್ತಿರೋದು? ಅಲ್ಲ, ಈಗ ತಾನೇ ಪ್ರಾರ್ಥನಾ ಸಮರ್ಥ ಇಬ್ರು ಹೊಸ ಜೀವನ ಶುರು ಮಾಡ್ತಿದ್ದಾರೆ. ಈ ಸಮಯದಲ್ಲಿ ಅವನು ಜರ್ಮನಿಗೆ ಹೋಗೋದಾ? ಪ್ರಾರ್ಥನನ್ನು ಕಳ್ಸೋಕ್ಕಾಗಲ್ವಾ? ಇಲ್ಲ ಕಣೋ, ಅವಳ ಹತ್ರ ಪಾಸ್ಪೋರ್ಟೇ ಇಲ್ಲ. ಪಾಸ್ಪೋರ್ಟ್ ವೀಸಾ ಎಲ್ಲ ರೆಡಿಯಾಗಿ ಕೈಗೆ ಬರೋದಕ್ಕೆ ಅದು ಯಾವ ಕಾಲ ಆಗುತ್ತೋ ಏನೋ. ಇಬ್ರು ಪಾಪ 5 ವರ್ಷ ದೂರ ಇದ್ರು. ಈಗ ಹೊಸ ಜೀವನ ಶುರು ಮಾಡಬೇಕು ಅಂತಿರ್ಬೇಕಾದ್ರೆ ಅವರಿಬ್ರು ಜೊತೆಲಿ ಹಾಯಾಗಿರ್ಬೇಕು ತಾನೆ. ಈ ಸಮಯದಲ್ಲಿ ಅವನು ಜರ್ಮನಿಗೆ ಹೋಗಿ ಕೂತ್ಕೊಂಡ್ರೆ ಏನ್ ಚಂದ. ನೋಡು, ನೋ ಚಾನ್ಸ್. ಹೌದು, ಈಗಲಾದರೂ ಅಕ್ಕ ಭಾವ ಜೊತೆಲಿರಬೇಕು. ಈಗಷ್ಟೇ ಒಟ್ಟಿಗೆ ಇರೋ ನಿರ್ಧಾರ ಮಾಡಿದ್ದಾರೆ, ಮತ್ತೆ ದೂರ ದೂರ ಇರೋದಾ? ಇಲ್ಲ, ಇದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ನಾನೇ ಏನಾದರೂ ಮಾಡಬೇಕು. ಏನು ಮಾಡಲಿ? ನಾನು ಎಲ್ಲ ಕೇಳಿಸ್ಕೊಂಡೆ. ಇದು ತುಂಬ ಮೋಸ ಮಾವ. ನನ್ನ ಗಂಡ ನಿಮ್ಮ ಕಂಪನಿಗೋಸ್ಕರ ಎಷ್ಟೆಲ್ಲ ದುಡಿತಾ ಇದ್ದಾನೆ. ಅದು ಅಲ್ಲದೆ ನಿಮ್ಮ ಮಗ ಸೊಸೆನ ಒಂದು ಮಾಡಬೇಕು ಅಂತ ಏನೆಲ್ಲ ಮಾಡಿದ್ದಾನೆ. ಅವನ ಹತ್ರ ಇಷ್ಟೆಲ್ಲ ಮಾಡಿಸ್ಕೊಂಡು ಅವನಿಗೆ ವಾಪಸ್ ಏನೂ ಕೊಡೋ ಯೋಚನೆ ಇಲ್ಲ ಅಲ್ವಾ ನಿಮಗೆ? ವಾಟ್ ಡು ಯು ಮೀನ್? ಐ ಮೀನ್, ಜರ್ಮನಿಗೆ ಭಾವನೆ ಯಾಕೆ ಕಳಿಸ್ಬೇಕು? ನನ್ನ ಗಂಡನ ಕಳ್ಸೋಕ್ಕಾಗಲ್ವಾ? ದೊಡ್ಡ ದೊಡ್ಡ ಕೆಲಸ ಎಲ್ಲ ನೀವೇ ಮಾಡ್ಕೊಳ್ಳೋದು, ಚಿಕ್ಕ ಕೆಲಸ ಏನಿದ್ರು ನನ್ನ ಗಂಡಂಗೆ ಹೇಳೋದು. ಇದು ಒಂಚೂರು ಸರಿ ಇಲ್ಲ ಮಾವ. ಹಾಗಲ್ಲ ಪುಟ್ಟಿ. ಇನ್ನು ಹೇಗಪ್ಪ? ದೊಡ್ಡ ಮನುಷ್ಯರ ಮನಸ್ಸು ದೊಡ್ಡದಾಗಿರಲ್ಲ ಅಂತ ಇವತ್ತು ಸ್ಪಷ್ಟ ಆಯಿತು. ಚಿಂತನ, ನಾವೇನೋ ಅಂಜನ್ಗೆ ಅನ್ಯಾಯ ಮಾಡ್ತಾ ಇದ್ದೀವಿ ಅನ್ನೋ ಥರ ಮಾತಾಡಬೇಡ. ಯಾವುದೋ ಎಮರ್ಜೆನ್ಸಿ ಕಾಲ್ ಬಂತು, ಸಮರ್ಥೆ ಹೋಗಬೇಕು ಅಂತಾರೆ, ನಾವೇನು ಮಾಡೋಕ್ಕಾಗುತ್ತೆ ಹೇಳ? ಹೇಳ್ತೀನಿ, ಮಾಡ್ತೀರಾ? ಹೇಳಮ್ಮ.
ಜರ್ಮನಿಗೆ ನನ್ನ ಗಂಡನ ಕಳಿಸ್ಕೊಡಿ. ನಿಮ್ಮ ಮಗ ಓದಿರೋಷ್ಟು ದೊಡ್ಡ ಸ್ಕೂಲಲ್ಲಿ ಓದದೇ ಇರ್ಬೋದು, ಆದರೆ ನಿಮ್ಮ ಮಗ ಮಾಡೋ ಎಲ್ಲ ಕೆಲಸನೂ ನನ್ನ ಗಂಡನೂ ಮಾಡ್ತಾರೆ. ನಿಮ್ಮ ಮಗ ಏನಿದ್ರು ಸೈನ್ ಹಾಕೋದಷ್ಟೇ. ಮಿಲನ 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 ಮಿಲನ. ಜರ್ಮನಿಗೆ ನನ್ನ ಗಂಡನ ಕಳಿಸ್ಕೊಡಿ. ನಿಮ್ಮ ಮಗ ಓದಿರೋಷ್ಟು ದೊಡ್ಡ ಸ್ಕೂಲಲ್ಲಿ ಓದದೇ ಇರ್ಬೋದು, ಆದರೆ ನಿಮ್ಮ ಮಗ ಮಾಡೋ ಎಲ್ಲ ಕೆಲಸನೂ ನನ್ನ ಗಂಡನೂ ಮಾಡ್ತಾರೆ. ನಿಮ್ಮ ಮಗ ಏನಿದ್ರು ಸೈನ್ ಹಾಕೋದಷ್ಟೇ. ಆದರೆ ಫಾರಿನ್ಗೆ ಹೋಗೋದಕ್ಕೆ ಮಾತ್ರ ನಿಮ್ಮ ಮಗ ಬೇಕಾ? ಇದಕ್ಕೆಲ್ಲ ನನ್ನ ಗಂಡ ಬೇಡವಾ? ಚಿಂತನ, ಐ ಆಮ್ ವೆರಿ ಸಾರಿ. ನಿನ್ನ ಗಂಡನ ಆಚೆ ಕಳಿಸ್ಬಾರಲ್ಲ ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಹೌದಾ? ಸರಿ, ಹಾಗಾದರೆ ನನ್ನ ಗಂಡನ್ನ ಜರ್ಮನಿಗೆ ಕಳಿಸ್ಕೊಡಿ. ಆಗ ನಾನು ನಿಮ್ಮ ಮಾತು ನಂಬ್ತೀನಿ. ಆಲ್ ರೈಟ್. ಬಟ್ ಚಿಂತನ, ಇದನ್ನು ನಾವು ನಮ್ಮೇ ಡಿಸೈಡ್ ಮಾಡೋಕ್ಕಾಗಲ್ಲ. ಅಂಜನ ಒಂದು ಮಾತು ಕೇಳಬೇಕಲ್ಲ. ಸರಿ, ಏನು ಬೇಕಾದರೂ ಮಾಡಿ. ಒಟ್ಟಿನಲ್ಲಿ ನನ್ನ ಗಂಡ ಕೆಲಸದಲ್ಲಿ ಬೆಳಿಬೇಕು, ಹೊಸ ಕೆಲಸ ಕಲಿಬೇಕು, ಹೊಸ ದೇಶ ಸುತ್ತಾಡಬೇಕು, ಅಷ್ಟೇ. ಓಕೆ, ಐ ಸ್ಪೀಕ್ ಟು. ಸಾರಿ ಮಾವ, ನಾನು ತುಂಬಾ ರೂಢಾಗಿ ಮಾತಾಡ್ಬಿಟ್ಟೆ. ಇದು ಬಿಟ್ಟರೆ ನನಗೆ ಬೇರೆ ದಾರಿ ಇಲ್ಲ. ಈ ಟೈಮಲ್ಲಿ ಭಾವ ಅಕ್ಕನ ಬಿಟ್ಟು ಹೋಗೋದು ನನಗಿಷ್ಟ ಇಲ್ಲ. ಹಾಗಂತ ನಾನೇ ಅಂಜನ್ ಹೋಗಲಿ ಅಂದರೆ ನೀವು ಯಾರೂ ಒಪ್ಪಲ್ಲ. ನನ್ನ ಹೊಟ್ಟೆಲ್ ಪಾಪು ಇರಬೇಕಾದ್ರೆ ನೀವು ಯಾರಾದರೂ ಅಂಜನನ್ನು ಇಲ್ಲಿಂದ ಕಳಿಸ್ತೀರಾ? ಚಾನ್ಸೇ ಇಲ್ಲ. ಅದಕ್ಕೆ ಹೀಗೆ ಮಾಡಬೇಕಾಯ್ತು. ಐ ಆಮ್ ವೆರಿ ಸಾರಿ. ಹಾಗಾದ್ರೆ ಏನಿವಾಗ? ನಾನು ಚಿಂತು ಒಬ್ಬಳನ್ನೇ ಬಿಟ್ಟು ಹೋಗ್ಬೇಕಾ? ಇಲ್ಲ ಅಂಜನ್, ಚಿಂತನೆ ಬಿಟ್ಟು ನೀವು ಹೋಗಬೇಕಾಗಿಲ್ಲ. ಅದನ್ನೆಲ್ಲ ನಾನು ನೋಡ್ಕೋತೀನಿ. ಯಾಕೆ ಭಾವ? ನನ್ನ ಗಂಡ ಫಾರಿನ್ಗೆ ಹೋಗಬಾರ್ದು ಅಂತ ನೀವು ಅನ್ಕೋತೀರಾ? ಅಂಜನ್ ಹೋಗಬಾರ್ದು ಅಂತಲ್ಲ. ಮತ್ತೆ ಅವನೇ ಹೋಗ್ಲಿ ಬಿಡಿ. ಇಷ್ಟು ವರ್ಷ ನಿಮ್ಮ ಮತ್ತೆ ಪ್ರಾರ್ಥನೆ ಬಗ್ಗೆ ಯೋಚನೆ ಮಾಡಿದ್ದೇ ಆಯಿತು. ಇನ್ನು ಮುಂದಕ್ಕಾದರೂ ನಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ಪುಟಿ, ಏನು ಮಾತು ಅಂತ ಆಡ್ತೀಯಮ್ಮ? ನಿನಗೆ ಗೊತ್ತಿಲ್ಲದೆ ಇರೋದಪ್ಪ. ನಾವು ಬೆಂಗಳೂರಲ್ಲಿರೋಕ್ಕೆ ಡಿಸೈಡ್ ಮಾಡಿದ್ದು ಪ್ರಾರ್ಥನೆಗೋಸ್ಕರ ತಾನೆ. ಅಂಜನ್ ಭಾವನ್ ಕಂಪನಿಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದು ಅವರಿಬ್ರು ಒಂದ್ ಮಾಡೋ ಉದ್ದೇಶದಿಂದ ತಾನೆ. ಇಷ್ಟು ವರ್ಷ ಅವ್ರಿಗೋಸ್ಕರ ಬದುಕಿದಾಯ್ತು. ಇನ್ನು ಮುಂದಕ್ಕಾದ್ರೂ ನಮ್ಮ ಜೀವನಕ್ಕೆ ಬೇಕಾದ್ ನಾವು ನೋಡ್ಕೋಬೇಕಲ್ವಾ?